ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಜನ ಜಾನುವಾರುಗಳ ಮೇಲೂ ಸುಡುವ ಬಿಸಿಲು ಸಂಕಷ್ಟ ತಂದೊಡ್ಡಲಿದೆ. ಮತ್ತೊಂದೆಡೆ ಜಾನುವಾರುಗಳ ರಕ್ಷಣೆಗೆ ಪಶು ಸಂಗೋಪನಾ ಇಲಾಖೆ ಸಜ್ಜಾಗಿದೆ. ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಪಶು ಸಂಗೋಪನಾ ಇಲಾಖೆ ಕೈಗೊಂಡಿದೆ ನೋಡೋಣ ಬನ್ನಿ. ಮೈಸೂರು ಜಿಲ್ಲೆಯಲ್ಲಿ ಜಾನುವಾರುಗಳಿಗೂ ಸದ್ಯಕ್ಕಿಲ್ಲ ಮೇವಿನ ಅಭಾವ. ರಾಜ್ಯಾದ್ಯಂತ ಸುಡುವ ಬಿಸಿಲು ಮನುಷ್ಯನ ನೆತ್ತಿ ಸುಡುತ್ತಿದೆ. ಮತ್ತೊಂದೆಡೆ ಜನ ಜಾನುವಾರುಗಳನ್ನು ಈ ಬಿಸಿಲು ಕಾಡಲಿದೆ. ಹೀಗಾಗಿಯೇ ಪಶು ಸಂಗೋಪನಾ ಇಲಾಖೆ ಬೇಸಿಗೆ ಎದುರಿಸಲು ಸಿದ್ಧವಾಗಿದೆ. ಜಿಲ್ಲೆಯಲ್ಲಿ ಮೇವಿನ ಅಭಾವ ಉಂಟಾಗದ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೇವೆ. ಜನವರಿಯಲ್ಲಿ ಕಟಾವಾದ ಮೇವನ್ನ ಹೆಚ್ಚು ಸಂಗ್ರಹ ಮಾಡಿಕೊಳ್ಳಲು ರೈತರಿಗೆ ಸೂಚನೆ ಕೊಟ್ಟಿದ್ದೇವೆ. ಸ್ಥಳೀಯ ಗ್ರಾಮ ಪಂಚಾಯಿತಿಗಳ ಸಹಕಾರದಿಂದ ನೀರಿನ ತೊಟ್ಟಿಗಳ ದುರಸ್ಥಿತಿ ಹಾಗೂ ಹೊಸ ತೊಟ್ಟಿಗಳ ನಿರ್ಮಾಣ ಮಾಡುತ್ತಿದ್ದೇವೆ. ಜೊತೆಗೆ ತೊಟ್ಟಿಯಲ್ಲಿ ಯಾವಾಗಲೂ ನೀರು ಸಂಗ್ರಹವಿರುವಂತೆ ನೋಡಿಕೊಳ್ಳಲಾಗುತ್ತಿದೆ. ಕೃಷಿ ಪಂಪ್ ಸೆಟ್ಗಳಲ್ಲಿ ಮೇವು ಬೆಳೆಯಲು ಇಲಾಖೆ ವತಿಯಿಂದ ಉಚಿತವಾಗಿ ಬೀಜವನ್ನ ವಿತರಿಸಿದ್ದೇವೆ ಅಂತಿದ್ದಾರೆ ಮೈಸೂರು ಪಶು ಸಂಗೋಪನಾ ಇಲಾಖೆ ಉಪನಿರ್ದೇಶಕರಾದ ಡಾಕ್ಟರ್ ನಾಗರಾಜ್. ಜಿಲ್ಲಾಡಳಿತದಿಂದ ಕಳೆದ ಸುಮಾರು 3-4 ತಿಂಗಳ ಹಿಂದೆನೇ ಕೂಡ ಈ ವರ್ಷ ಸ್ವಲ್ಪ IMD ರಿಪೋರ್ಟ್ ಪ್ರಕಾರ ಮಳೆ ಕೊರತೆ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಏನು ಬೇಸಿಗೆ ಬೆಳೆ ಬಂತು ಜನವರಿ ಫೆಬ್ರವರಿನಲ್ಲಿ ಕಟಾವಾಯಿತು, ಆವಾಗ ಮೇವನ್ನು ಅತಿ ಹೆಚ್ಚಾಗಿ ಜನಗಳು ಸಂಗ್ರಹಣೆ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಾ ಅವರಿಗೆ ಜೋಪಾನ ಮಾಡಿಟ್ಕೋಬೇಕು, ಮುಂದೆ ಅಭಾವ ಪರಿಸ್ಥಿತಿ ಬರ್ತದೆ ಅಂತ ಮನವರಿಕೆ ಮಾಡ್ತಾ ಬಂದ್ವಿ. ಕಾರಣವಾದರೂ ಇಷ್ಟೇ, ನಾವು ನಿರಂತರವಾಗಿ ರೈತರ ಜೊತೆ ಸಂಪರ್ಕ ಇರೋದರಿಂದ, ಲಸಿಕೆ ಕಾರ್ಯಕ್ರಮಗಳು ನಿರಂತರವಾಗಿ ವರ್ಷವಿಡೀ ನಡೀತಾ ಇರೋದರಿಂದ ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗ ರೈತರ ಜೊತೆ ಹೋಗಿ ಮೇವಿನ ಸಂಗ್ರಹಣೆ ಬಗ್ಗೆ ಮನವರಿಕೆ ಮಾಡಬೇಕು. ಅದಾದ ನಂತರ ನಾವು ಮಾರ್ಚಿ ಮಾಹೆಯಲ್ಲೇ ಕೂಡ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ತೊಟ್ಟಿಗಳಿದ್ದಾವೋ ಅವೆಲ್ಲವನ್ನು ಕೂಡ ಉಪಯೋಗಿಸ್ತೇನೆ, ಕೆಲವು ಉಪಯುಕ್ತ ಇದ್ದಾವೆ, ಕೆಲವು ಉಪಯೋಗಿಸ್ತೇನೆ ದುರಸ್ತಿಯಾಗಿರ್ತದೆ, ಗಿಡ ಬೆಳ್ಕೊಂಡಿರ್ತದೆ, ಅದೆಲ್ಲನೂ ಮಾಡಿಕೊಡ್ಬೇಕು ಸರ್ ಅಂತೇಳಿ ಅವರು ಸಹ ನಿರ್ದೇಶನ ಕೊಟ್ಟು, ಮತ್ತು ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಮಾಡೋದ್ರ ಮುಖಾಂತರ ಆ ತೊಟ್ಟಿಗಳನ್ನು ರಿಪೇರಿ ಮಾಡಿ ನೀರಿನ ಸಂಪರ್ಕವನ್ನು ಕಲ್ಪಿಸ್ಕೊಡಿ. ಕುರಿ ಮೇಕೆಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರಿಗೆ, ಯಾಕೆಂದರೆ ಕೆರೆ ಕಟ್ಟೆನಲ್ಲಿ ನೀರು ಅಭಾವ ಸೃಷ್ಟಿಯಾಗ್ತಾಯಿದೆ ಅನ್ನೋದನ್ನು ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಅದನ್ನು ಮಾಡಿಕೊಟ್ಟಿದ್ದಾರೆ. ಒಂದೆರಡು ಕಡೆ ಮಾಡಿರಲಿಲ್ಲ, ಅದನ್ನು ನಾವು ಮನವರಿಕೆ ಮಾಡಿ ಅದನ್ನು ಕೂಡ ಎಲ್ಲರೂ ಕೂಡ ಪಂಚಾಯತಿ ಅಧಿಕಾರಿಗಳು ಅದಕ್ಕೆ ಕುಡಿಯೋ ನೀರಿಗೆ ಮುತುವರ್ಜಿ ವಹಿಸಿ ನಮಗೆ ಸಹಕಾರ ಮಾಡ್ತಾಯಿದ್ದಾರೆ. ಸರ್, ಈಗ ತೀವ್ರವಾದಂಥ ಅಭಾವ ಕಂಡುಬಂದ ಸಂದರ್ಭದಲ್ಲಿ ಮೇವಿನ ಬ್ಯಾಂಕನ್ನು ತೆರೆಯುವಂಥ ಈಗ ಮೈಸೂರು ಜಿಲ್ಲೆಯಲ್ಲಿ ಸದ್ಯಕ್ಕೆ ಮೇವಿನ ಕೊರತೆ ಕಂಡಿಲ್ಲ. ಕಾರಣ ನಾವು ಭಾಳ ಮುನ್ನೆಚ್ಚರಿಕೆಯಿಂದ ಮೇವನ್ನು ಸಂಗ್ರಹಿಸಿಟ್ಕೊಳ್ಳಿ, ಪೋಲ್ ಮಾಡಬಾರ್ದು ಅಂತ ಹೇಳಿ, ಜೊತೆಗೆ ಕಳೆದ ವರ್ಷ ನಾವು ಸುಮಾರು 1,500 ಮಿನಿ ಕಿಟ್ಟನ್ನು ಕೊಟ್ವಿ. ಜೊತೆಗೆ ಮೇವಿನ ಮರಗಳನ್ನು ನಾವು ನಿರಂತರವಾಗಿ ಹಾಲು ಉತ್ಪಾದಕರ ಸಂಘಗಳ ಮುಖಾಂತರ ಕೊಟ್ಟಾಯಿತು. ಸೊ ಅವು ಮೇವಿನ ಗಿಡಗಳು ಇರೋದರಿಂದ ನಿರಂತರವಾಗಿ ಅವು ಬರ್ತಾ ಇರ್ತವೆ. ಜೊತೆಗೆ ಮೇವಿನ ಬೀಜವನ್ನು ಕೊಟ್ಟಿದ್ದೇವೆ. ನಾವು ಕೊಡೋದ್ರ ಜೊತೆಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖಾಂತರನೂ ಕೂಡ ಮೇವಿನ ಜೋಳದ ಮಿನಿ ಕಿಟ್ಗಳನ್ನು ಕೊಡ್ತಾ ಇರೋದ್ರಿಂದ ಸೊ ಅಲ್ಲಲ್ಲೇ ಬೆಳ್ಕೊಂಡಿದ್ದಾರೆ. ಆದಾಗ್ಯೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಇನ್ನೂ ಎಲ್ಲಿ ನೀರಿನ ಲಭ್ಯತೆ ಇದೆಯೋ, ಜಮೀನಿದ್ದು ನೀರಿನ ಅವಶ್ಯಕತೆ ಇರೋರಿಗೆ ನಾವು ಮೇವಿನ ಬೀಜವನ್ನು ಉಚಿತವಾಗಿ ಕೊಡಬೇಕಾಗ ಬೇಡಿಕೆ ಬರ್ತಾಯಿದೆ ರೈತರಿಂದ. ಅದನ್ನು ನಾವು ಮನವಿಯನ್ನು ಕೂಡ ಮಾಡ್ಕೊಂಡಿದ್ವಿ. ಕೊಟ್ಟರೆ ನಾವು ಖಂಡಿತ ರೈತರಿಗೆ ಕೊಟ್ಟು ಅದನ್ನು ಹಸಿರು ಮೇವನ್ನು ಬೆಳ್ಕೊಳ್ಳಿಕ್ಕೆ ಪ್ರೋತ್ಸಾಹ ಮಾಡ್ತೀವಿ. ಈಗ ಮಳೆ ಖಂಡಿತ ನಾವು ಈಗಾಗಲೇ ಟೆಂಪ್ರೇಚರು ಯಾವಾಗಲೂ ಈ ಸಾರಿ ತುಂಬ ಜಾಸ್ತಿ ಇರೋದ್ರಿಂದ ಜಾನುವಾರುಗಳು ತುಂಬ ಸಂಕಷ್ಟದ ಪರಿಸ್ಥಿತಿಗೆ ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ರೈತರನ್ನ ಬೇಸಾಯ ಮಾಡೋದಿರ್ಬೋದು ಅಥವಾ ಮನೆಯಲ್ಲೇ ಕಟ್ಟಾಕಿರ್ತಕ್ಕಂಥ ಜಾನುವಾರುಗಳಿಗೂ ಕೂಡ ನೀರಿನ ತುಂಬ ಎತ್ತರವಾದ ಶೆಲ್ಟರ್ ಇರಬೇಕು, ಚಪ್ಪರ ಇರಬೇಕು, ಕೆಳಗಡೆ ಗಾಳಿ ಸರಾಗವಾಗಿ ಆಡಬೇಕು. ಜೊತೆಗೆ ಆ ಶೀಟು ಇರಬಾರ್ದು ಮೇಲೆ.
ಶೀಟ್ ಏನಾದ್ರು ಹಾಕಿದ್ರೆ ಅದರ ಮೇಲೆ ಹುಲ್ಲು ಅಥವಾ ಗೋಣಿ ಚೀಲ ಹಾಕಿ ನೀರನ್ನು ನಿರಂತರವಾಗಿ ಚಿಮುಕಿಸ್ತಾ ಇರಬೇಕು. ಮತ್ತು ಆದಷ್ಟು ಮರಗಳು ಹೊಂಗೆ ಮರದ ಕೆಳಗಡೆ ಕಟ್ಟಬೇಕು. ಮೇಯೋದಕ್ಕೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡಬೇಕು ಅಥವಾ ಸಂಜೆ 4-5 ಗಂಟೆ ಮೇಲೆ ಬಿಡಬೇಕು. ಮಧ್ಯಾಹ್ನದ ಹೊತ್ತು ತಂಪಾದ ಜಾಗದಲ್ಲಿ ಅವ್ರನ್ನ ಕಟ್ಟಾಕಿರಬೇಕು ಅನ್ನೋದು ಒಂದು. ಎರಡನೇ ಪಾಯಿಂಟು, ಕುಡಿಯುವ ನೀರಿನ ಲಭ್ಯತೆ. ಯಾವಾಗಲೂ ತಣ್ಣಗಿರುವ ಕುಡಿಯುವ ನೀರಿನ ಲಭ್ಯತೆಯನ್ನು ನಿರಂತರವಾಗಿ ಕೊಡಬೇಕು ಅಂತ ನಾವು ರೈತರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಯಾಕೆಂದರೆ 1 to 1 ನೇರವಾಗಿ ಸಂಪರ್ಕ ಇರೋದರಿಂದ, ನಮ್ಮ ಸಿಬ್ಬಂದಿ ಹೋಗ್ತಾ ಇರೋದ್ರಿಂದ ಅವ್ರ ಮುಖಾಂತರ, ಮಾಧ್ಯಮಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ನಾವು ಅವ್ರಿಗೆ ರೈತರಿಗೆ ವಿನಂತಿ ಮಾಡಿದ್ದೀವಿ. ಸೊ ನೀರು ಮತ್ತು ಶುದ್ಧವಾದ ಗಾಳಿ ಇರ್ತಕ್ಕಂಥ ಕಡೆ ಹಸುಗಳನ್ನು ಕಟ್ಟಬೇಕು. ಮತ್ತು ಬಿಸಿಲು ತುಂಬ ಪೀಕ್ ಇದ್ದಾಗ ಮಧ್ಯಾಹ್ನ ಅದನ್ನು ಹೊರಗಡೆ ಮೇಯಿಸ್ಲಿಕ್ಕಾಗ್ಬೋದು, ಬೇಸಾಯಕ್ಕಾಗಬಾರ್ದು, ಉಪಯೋಗಿಸ್ಬಾರ್ದು ಅನ್ನೋದು ನಾವು ರೈತರಿಗೆ ಮನವರಿಕೆ ಮಾಡ್ತಾಯಿದ್ದೀವಿ. ಸುಮಾರು 4,72,000 ದೊಡ್ಡ ಜಾನುವಾರುಗಳಿದ್ದಾವೆ ಮತ್ತು 4 ಲಕ್ಷದಷ್ಟು ಕುರಿ ಮೇಕೆಗಳಿದ್ದಾವೆ. ಸೊ ಎಲ್ಲವೂ ಕೂಡ ಜಾನುವಾರುಗಳನ್ನು ನಾವು ಲಸಿಕಾ ಮುಖಾಂತರ ರೋಗವನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಜೊತೆಗೆ ಈಗ ಟೆಂಪ್ರೇಚರ್ ಜಾಸ್ತಿ ಇರೋದರಿಂದ ನಿರ್ಜಲೀಕರಣ ಜಾಸ್ತಿ ಆಗ್ತಾಯಿದೆ, ಸುಸ್ತು ಜಾಸ್ತಿ ಆಗ್ತಾಯಿದೆ ಮತ್ತು ಎಫಿಮೆರಲ್ ಫೀವರ್ ಅಂತ ಬರ್ತಾಯಿದೆ. ಅದೊಂದು ಸ್ವಲ್ಪ ಪ್ರತಿ ಸಲ ಬಂದಾಗ 2 ದಿನಕ್ಕೆ ವಾಸಿ ಆಗೋದು, ಈಗ ಒಂದು ಸ್ವಲ್ಪ ಅದನ್ನು ಜಾಸ್ತಿ ಚಿಕಿತ್ಸೆಯನ್ನು ಕೇಳ್ತಾ ಇದೆ. ಆದಾಗ್ಯೂ ಕೂಡ ಭಾಳ ಮುನ್ನೆಚ್ಚರಿಕೆಯಿಂದ ಎಲ್ಲ ಪಶುವೈದ್ಯರಿಗೆ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ಮೈಸೂರು ಜಿಲ್ಲೆಯಾದ್ಯಂತ ಸುಮಾರು 204 ಪಶು ಸಂಸ್ಥೆಗಳಿದ್ದಾವೆ. ಜೊತೆಗೆ 196 10 ಆಂಬ್ಯುಲೆನ್ಸ್ಗಳಿದ್ದಾವೆ. ಈ ಮುಖಾಂತರ ನಾವು ಲಸಿಕೆಯನ್ನು ಮತ್ತು ಚಿಕಿತ್ಸೆಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಜಿಲ್ಲಾಡಳಿತಕ್ಕೂ ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಇವಾಗಲೂ ಕೂಡ ಮನವಿ ಮಾಡ್ಕೊಂಡೆ, ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಅವರ ಪ್ರಭಾರದಲ್ಲಿರೋದ್ರಿಂದ ಹಿಂಗೆ ಪಶುವೈದ್ಯರು ಸ್ವಲ್ಪ ಹೆಚ್ಚಿನ ಏನು ವೈಟಮಿನ್ ADE3 ಬೇಕು, ಮತ್ತು ಪೈಟೋಕೋಲ್ ಅಂತ ತಂಪಾಗಿರ್ತಕ್ಕಂಥದ್ದು ಮತ್ತು ಬಿ ಕಾಂಪ್ಲೆಕ್ಸ್ ಡಿಫಿಷಿಯನ್ಸಿ ಆಗ್ತಾಯಿದೆ, ಅವಕ್ಕೆ ಸಪ್ಲಿಮೆಂಟ್ಸ್ ಕೊಡಬೇಕು ಈ ಸಮ್ಮರಲ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 4,72,000 ದೊಡ್ಡ ಜಾನುವಾರು ಹಾಗೂ 4 ಲಕ್ಷದಷ್ಟು ಕುರಿ ಮೇಕೆಗಳಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೋಗ ನಿರೋಧಕ ಲಸಿಕಾ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಜಿಲ್ಲೆಯಲ್ಲಿ 204 ಪಶುವೈದ್ಯಕೀಯ ಆಸ್ಪತ್ರೆಗಳಿದ್ದು ಎಲ್ಲ ಸಿಬ್ಬಂದಿಗಳು ಲಸಿಕೆ ಹಾಕುವ ಕೆಲಸ ಪ್ರಾರಂಭಿಸಿದ್ದಾರೆ. ರೈತರು ದನಕರುಗಳನ್ನ ಬೆಳಗ್ಗೆ ಮತ್ತು ಸಂಜೆ ವೇಳೆ ಮೇಯಲು ಬಿಡಬೇಕು. ಗಾಳಿ ಸರಾಗವಾಗಿ ಹರಡುವ ಪ್ರದೇಶದಲ್ಲಿ ಹಸುಗಳನ್ನ ಕಟ್ಟಬೇಕು. ಬೇಸಿಗೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹುಣ್ಣೆಗಳ ಕಾಟ ಹೆಚ್ಚಿರುತ್ತದೆ. ಡಯರಿಯಾ, ಕಾಲು ಬಾಯಿ ಜ್ವರಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಹೀಗಾಗಿ ರೈತರು ಎಚ್ಚರಿಕೆ ವಹಿಸಬೇಕು ಅಂತಾರೆ ಜಿಲ್ಲಾ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ನಾಗರಾಜ್. ಖಂಡಿತ ಕೊಡ್ತೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನೀವು ಪ್ರಸ್ತಾವನೆ ಕಳಿಸಿ ನಾನು ಅನುಮೋದನೆ ಕೊಡ್ತೀನಿ. ಏನು ದರ ಗುತ್ತಿಗೆ ಆಧಾರದಲ್ಲಿ ಏನಿದೆಯೋ ಇಲಾಖೆಯಲ್ಲಿ ಅದರ ಮುಖಾಂತರ ನೀವು ಖರೀದಿ ಮಾಡಿದ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸೊ ಅವರ ನಿರ್ದೇಶನದಂತೆ ನಾವು ಅದರಲ್ಲೂ ಕೂಡ ಕಾರ್ಯಪ್ರವೃತ್ತರಾಗಿದ್ದೀವಿ. ಅಲ್ಲಿ ಒಂದು ವೆಕ್ಟರ್ಸ್ ಜಾಸ್ತಿ ಆಗ್ತದೆ, ಅಂದರೆ ಈ ಟಿಕ್ಸು, ಉಣ್ಣೆಗಳು, ಅದರಿಂದ ಹರಡ್ತಕ್ಕಂಥ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಜೊತೆಗೆ ಈಗ ಕಾಲ್ಬಾಯಿ ಜ್ವರದ ಲಸಿಕೆ ಆಗ್ತಾಯಿದ್ದೀವಿ. ಮತ್ತು ಎಫಿಮೆರಲ್ ಫೀವರ್ ಅಂತ ನಾನು ಹೇಳಿದೆ, ವೈರಲ್ ಫೀವರು, ಅದು ಈ ವರ್ಷ ತುಂಬ ಜಾಸ್ತಿ ಆಗ್ತಾಯಿದೆ. ಅದು 3 ಡೇ ಸಿಕ್ನೆಸ್ ಅಂತ 3 ದಿನಕ್ಕೆ ತಂತಾನೆ ಹೋಗೋದು. ಈ ಸರಿ ಅದು ಜಾಸ್ತಿ ಚಿಕಿತ್ಸೆಯನ್ನು ಕೇಳ್ತಾಯಿದೆ. ಸೊ ಆ ಕಾಯಿಲೆಗಳು ಈಗ ಪ್ರಸ್ತುತ ಇದ್ದಾವೆ. ಮತ್ತು ನಿರ್ಜಲೀಕರಣ, ಸ್ವಲ್ಪ ಡಯರಿಯಾ, ಸ್ವಲ್ಪ ಡಿಹೈಡ್ರೇಷನ್ ಆಗಿಬಿಡೋದು ಈ ಟೆಂಪ್ರೇಚರ್ಗೋಸ್ಕರ. ಅದಕ್ಕೆ ಆದಷ್ಟು ಫ್ಲೂಯಿಡ್ಸ್ ಬೇಕು, ಆದಷ್ಟು ವೈಟಮಿನ್ಸ್ ಸಪ್ಲಿಮೆಂಟ್ಸ್ ಬೇಕಾಗಿದೆ. ಪ್ರತಿ ವರ್ಷದಂತೆ ಲಸಿಕಾ ಕಾರ್ಯಕ್ರಮ ಆರಂಭ ಆಗಿದೆ ಸರ್? ಈಗ ಆಗಿದೆ. ಏಪ್ರಿಲ್ 23ರಿಂದ ಲಸಿಕಾ ಕಾರ್ಯಕ್ರಮ ಆಗಿದೆ. ಅದಕ್ಕೆ ಏನೇನು ಬೇಕೋ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಎಲ್ಲ 200 ತಂಡಗಳು 200 ಆಸ್ಪತ್ರೆ ಮುಖಾಂತರ ನಡೀತಾ ಇರೋದ್ರಿಂದ ಆ ತಂಡಗಳಿಗೆಲ್ಲ ಕೂಡ ಎಮರ್ಜೆನ್ಸಿ ಔಷಧಿಗಳನ್ನು ಸಹ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಜೊತೆಗೆ ಏನು ಲವಣ ಮಿಶ್ರಣಗಳನ್ನು ಬೇಕು ಅಂತ ಕೇಳಿದರು, ಅದನ್ನು ಕೂಡ ಪಶುವೈದ್ಯರ ಬೇಡಿಕೆಗೆ ಅನುಗುಣವಾಗಿ ಲವಣ ಮಿಶ್ರಣವನ್ನು ಕೂಡ ಕೊಟ್ಟಿದ್ದೇವೆ. ಸೊ ಇವೆಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ರೂ ಕೂಡ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ನಾವು ಇನ್ನೂ ಹೆಚ್ಚು ಜಾಗರೂಕರಾಗಿರಬೇಕು ಅಂತ ನಮ್ಮ ಎಲ್ಲ ಪಶುವೈದ್ಯರನ್ನು ನಾವು ಜಾಗೃತಗೊಳಿಸಿದ್ವಿ. ಒಟ್ಟಾರೆ ಮೂಕ ಪ್ರಾಣಿಗಳ ಆರೋಗ್ಯದ ಮೇಲೆ ನಿಗಾವಹಿಸಿರುವ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಬೇಸಿಗೆ ಎದುರಿಸಲು ಸನ್ನದ್ಧರಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಅನಿಲ್ ರಾಜ್ SM, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.